ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು? ನಾನು ನಿಂಗೆ ಹೆಂಗೆಲ್ಲ ಹೇಳ್ಬೇಕು ಹಾಗೆಲ್ಲ ಹೇಳಾಗೋಯ್ತು. ನಮ್ಮ ಅವನಿಗಂತೂ ಅರ್ಥ ಆಗಲ್ಲ, ನಮ್ಮಪ್ಪ ಕೇಳಿಸ್ಕೊಳ್ಳೋಕ್ಕೆ ತಯಾರಿಲ್ಲ. ಇನ್ನು ನೀನು ಅವ್ರು ಹೇಳಿದ್ದೆ ವೇದವಾಕ್ಯ ಅನ್ನೋಂಗೆ ಆಡ್ತೀಯ. ನನಗೂ ಇದೆಲ್ಲ ನೋಡಿ ಸಾಕಾಗೋಗಿದೆ. ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ. ಏನು? ನೀನೇನಾದರೂ ನನ್ನ ಜೊತೆ ತೋಪಿಗೆ ಬರೋಕ್ಕೆ ಒಪ್ಕೊಳ್ಳಿಲ್ಲ ಅಂದರೆ ಆ ಟೌನಲ್ಲಿರೋ ಪಂಪ್ ಹೌಸ್ ಪಂಕಜ್ ಹತ್ರ ಹೋಗ್ಬೇಕಾಗತ್ತೆ. ನಾನು ನೀನು ಬೇಕಾದ್ರೆ ಆ ಓಲ್ಡ್ ಮುನ್ಸ್ವಾಮಿ ಯಾವಾಗ ಹೇಳ್ತಾನೆ ಆವಾಗಲೇ ಬಾ. ನನಗೂ ಬಲವಂತ ಮಾಡೋಕ್ಕೆ ಇಷ್ಟ ಇಲ್ಲ, ಆದರೆ ಯೋಚನೆ ಮಾಡಿ ತೀರ್ಮಾನ ತಗೋ. ಇದ್ರಲ್ಲಿ ಯೋಚನೆ ಮಾಡೋದೇನೂ ಇಲ್ಲ. ಅರ್ಥ ಆಗ್ಲಿಲ್ವಾ ಸ್ವಾಮಿಗಳು ಹೇಳಿದ್ದು? ಬಾಯ್ಗೆ ಬಂದಂಗೆ ಮಾತಾಡ್ತಿದ್ದೀರಲ್ಲ. ಬೆಳಗಾನ ರಾಮಾಯಣ ಕೇಳಿ ರಾಮಂಗೂ ಸೀತಂಗೂ ಏನ್ ಸಂಬಂಧ ಅಂದಂಗಾಯ್ತು ನಿಮ್ ಕತೆ. ಇದಕ್ಕೂ ಮೀರಿ ನಿಮ್ಗೆ ಅದೇ ಬೇಕು ಅಂತಿದ್ರೆ ಅವಳು ಯಾವಳೋ ಹೇಳ್ತಿದ್ರಲ್ಲ ಅವಳ ತವನೇ ಹೋಗಿ. ನಾನು ತಮಾಷೆ ಮಾಡ್ತಿಲ್ಲ, ನಿಜವಾಗ್ಲೂ ಹೊರಟೋಗ್ತೀನಿ. ನಿಮ್ ತವ ತಮಾಷೆ ಮಾಡಕ್ಕೆ ನನಗೂ ಪುರ್ಸೋತಿಲ್ಲ. ಆತ್ರಗಾರಂಗೆ ಬುದ್ಧಿಮಟ್ಟ ಅಂತ ನಿಮ್ಮಂತವ್ರನ್ನ ನೋಡಿ ಇಟ್ಟಂಗೈತೆ. ಕೊನೆಗೂ ಗಂಡಸ್ರು ಬುದ್ಧಿ ಏನು ಅಂತ ತೋರ್ಸ್ಬಿಟ್ರಲ್ಲ. ಗಂಗಾ ಬಂದೆ. ಯಾರಿರ್ಬೋದು ಇಷ್ಟೊತ್ತಲ್ಲಿ? ಪಂಚಲಿಂಗ, ಪಂಚಲಿ ಹಿತ್ಲ ಬಾಗ್ಲಿಂದ ಬಂದ್ಬಿಟ್ಟಿದ್ಯಾ? ಅಷ್ಟೊಂದ್ ಅರ್ಜೆಂಟ್ ಆಗೈತಾ? ಅರ್ಜೆಂಟ್ ನಂಗಲ್ಲ ಕಣಮ್ಮಿ, ನಮ್ ಹುಡ್ಗ ಆನಂದಂಗೆ ನನ್ ಫ್ರೆಂಡ್. ಹೆಸರಲ್ಲಿ ಏನೈತೆ? ನಾನೇನ್ ಅವನಿಂದ ಬಸರಾಗಿ ಹುಟ್ಟೋ ಮಗುಗೆ ಅಪ್ಪ ಯಾರು ಅಂತ ಹೇಳ್ಬೇಕಾಗೈತಾ? ನಮ್ ಹುಡ್ಗ ಫುಲ್ ಟೆನ್ಷನ್ ಆಗವನೆ, ಹಂಗೆ ಒಸಿ ಕೂಲ್ ಮಾಡು. ಅಂತ ಟೆನ್ಷನ್ ಇಟ್ಕೊಂಡ್ ನನ್ ತವ ಬರಂತದ್ ಏನಾಗೈತೋ? ಏ ಪಂಕಜ, ಒಸಿ ನಿಂತ್ಕೊಳ್ಳೆ, ಹೇಳೋದ್ ಕೇಳ ಚಿನ್ನ. ಮಗ ಇಲ್ಲೇ ನಿಂತಿರೋ, ಫುಲ್ ಡೀಟೇಲ್ಸ್ ಹೇಳಿ ಅವಳನ್ನ ಒಪ್ಪಿಸ್ಕೊಂಡ್ ಬಂದ್ಬಿಡ್ತೀನಿ. ಸರಿ. ದಮ್ಮಯ್ಯ ಅಂತೀನಿ, ಎಷ್ಟೋದ್ರು ಸರಿ. ಇವತ್ತು ಗುರುವಾರ, ನಂಗ್ ರಜಾ. ಏಯ್ ಚಿನ್ನ ಬಂಗಾರ ನಿಂತ್ಕೊಳೆ, ಯಾಕಮ್ಮಿ ಹಿಂಗ್ ಸಿಟ್ಕತ್ಯಾ? ಅದೆಂತ ಕೆಲ್ಸ ನಮ್ಮಿ ರಜಾ ಮಾಡಕ್ಕೆ? ನಿಂದೇನ್ ಸೆಂಟ್ರಲ್ ಗೌರ್ಮೆಂಟ್ ಕೆಲ್ಸವೇ? ಒಂಥರ ಹಂಗೆಯ. ನಾನ್ ವಾರ ಪೂರ್ತಿ ಪುರ್ಸೋತಿಲ್ದಂಗೆ ಪರರ್ ಸುಖಕ್ ಸೋಪಾನವಾಗಿರ್ತೀನಲ್ಲ, ವಾರಕ್ ಒಂದ್ಸಲನಾರ ರಜಾ ಹಾಕು ಅಂತ ನಮ್ ಸ್ವಾಮಿಗಳು ಹೇಳವ್ರೆ. ಅದ್ಯಾವ ಮಹಾಸ್ವಾಮಿಗಳು? ಒಸಿ ತೋರ್ಸವ, ಅಡ್ಡು ಬಿದ್ದು ಬಿಡ್ತೀನಿ. ಇವ್ರಯ್ಯ. ಓಲ್ಡ್ ಮುನ್ಸ್ವಾಮಿ ಇಲ್ಲೂ ಬಂದು ಗಂಟೆ ಅಲ್ಲಾಡ್ಸೋಣ ಮಾಡ್ತೀವಿ. ಹಾಗಾದ್ರೆ ಕತ್ಲಲ್ಲಿ ಕದ್ದು ಮುಚ್ಚಿ ಹೋಗಿ ಬರ್ತಿದ್ದು ಇವಳ ಮನೆಗೇನಾ? ಒಂದ್ ನಿಮಿಷ ಆನಂದಪ್ಪ, ಏನೇ ಇರ್ಲಿ ನಿಮ್ ಹೆಂಡತಿ ಹತ್ರ ಹಂಗೆಲ್ಲ ಮಾತಾಡಿದ್ದು ನಿಮ್ ತಪ್ಪು. ಯಾವುದೇ ಹೆಣ್ಮಕ್ಳು ಅದನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರಲ್ಲ. ಒಂದೋ ತಿರುಗಿ ಬೀಳ್ತಾಳೆ, ಇಲ್ಲ ಜೀವ ಕಳ್ಕೊಂತಾಳೆ. ಗಂಡ ಹೆಂಡತಿ ಅಂದ್ಮೇಲೆ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋಗೋದು ನೂರಾರು ವಿಚಾರಗಳಿರ್ತವೆ. ಈಗ ಆ ಹುಡುಗಿನೂ ನಿಮ್ಮಂಗೆ ಆಡ್ತಾ ನೀವ್ ಹೇಳ್ದಂಗೆ ಮಾಡ್ತಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಜೀವನನ ಬದಲಾಯಿಸ್ಕೊಳ್ಳಕ್ಕೆ ಎಲ್ರಿಗೂ ತುಂಬಾ ಸಮಯ ಸಿಗುತ್ತೆ, ಆದ್ರೆ ಸಮಯನ ಬದಲಾಯಿಸ್ಕೊಳ್ಳೋದಕ್ಕೆ ಮತ್ತೊಂದು ಜೀವನ ಸಿಗಲ್ಲ. ನಮ್ಮಂಥವ್ರೇನಿದ್ರು ಬೀದಿ ಕೊನೆಯಲ್ಲಿರೋ ಕಸಿ ತೊಟ್ಟಿ ಇದ್ದಂಗೆ. ಬಾಳೆ ಎಲೆ ಮೇಲೆ ಬೆಣ್ಣೆ ಹಾಕ್ಬಾರ್ದು, ಮುತ್ತಗದ ಎಲೆ ಮೇಲೆ ಸುಣ್ಣ ಹಾಕ್ಬಾರ್ದು. ಹೆಣ್ಮಕ್ಳ ಕಿವಿಗಂತೂ ಇಂಥ ಮಾತು ಬೀಳಲೇಬಾರ್ದು. ಆನಂದಪ್ಪ, ಮೊದಲು ಹೋಗಿ ನಿಮ್ಮ ಹೆಂಡತಿ ಹತ್ರ ಮಾತಾಡಿ, ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ಇದ್ರಲ್ಲೇನು ತಪ್ಪಿಲ್ಲ. ಓ, ಇಷ್ಟು ದೂರ ಯೋಚನೆ ಮಾಡವ್ರೆ ಅಂದ್ಮೇಲೆ ವಿಷಯ ಗಂಭೀರವಾಗೇ ಅದೇ. ಈ ಗಂಡಸ್ರು ಬುದ್ಧಿನೇ ಇಷ್ಟು. ಮನೇಲಿ 3 ಹೊತ್ತು ರುಚಿ ರುಚಿಯಾಗಿ ಅಡ್ಗೆ ಮಾಡಿ ಹಾಕಿದ್ರು ಹೋಟ್ಲಲ್ಲಿ ಎಂಜಿಲ್ ತಿನ್ನೋದ್ ಬಿಡಲ್ಲ. ತಿರ್ಬೋಕೆ ಅವತರ ಆಡ್ತಲೇ ಇರ್ತಾರೆ. ಗಂಡನಿಗ್ ಬೇಡವಾದವಳು ಗುಂಡ್ಕಲ್ಗೂ ಬೇಡ ಅನ್ನೋ ಮಾತೈತೆ. ಹಂಗಾಗ್ಬಾರ್ದು ಕಣೆ ಗಂಗಾ. ನೋಡೆ ಗಂಗಾ, ಇದನ್ ಹಿಂಗೆ ಬಿಟ್ರೆ ಜೀವನ ಪೂರ್ತಿ ತವ್ರ ಮನೇಲೆ ಕಳೆಬೇಕಾಯ್ತೈತಿ. ನಿನ್ ಗಂಡನ್ನ ಕಂಡೋರೋಲ್ದಲ್ಲಿ ಉಳ್ಮೆ ಮಾಡಕ್ ಬಿಡ್ಬೇಡ. ಕಳೆ ಬರುತ್ತೋ ಬೆಳೆ ಬರುತ್ತೋ ಅದು ನಿಂದೆ ಹೊಲ ಆಗಿರ್ಬೇಕು. ಮೊದ್ಲು ನಿನ್ ಗಂಡಂಗ್ ಫೋನ್ ಮಾಡು. ಹಲೋ. ಇಲ್ ನೋಡ್ರಿ, ನೀವೇನೋ ನನ್ ಮೇಲೆ ಪ್ರೀತಿ ಇರೋದಿಕ್ಕೆ ಹಿಂಗೆಲ್ಲ ಆಡ್ತಿದ್ದೀರಾ ಅಂತ ನಂಗೆ ಗೊತ್ತು. ಪ್ರೀತಿಗೆ ಕಾಯೋದು ಗೊತ್ತು, ಕರ್ಗೋದು ಗೊತ್ತು. ಆದ್ರೆ ಇಲ್ಲಿವರೆಗೂ ಬಿಟ್ಕೊಂಡಿರೋದ್ ನೀವೇ. ನಿಮ್ಗೂ ಸ್ವಾಮಿಗಳಿಗೂ ಜಗಳ ಐತೆ, ಅದ್ ಹೆಂಗ್ ಸರಿ ಮಾಡ್ಕೋಬೇಕಂತ ಯೋಚನೆ ಮಾಡಿ. ಅದನ್ ಬಿಟ್ಟು ನೀವ್ ಹಿಂಗೆಲ್ಲ ಅಡ್ದಾರಿಲಿ ಹೋಯ್ತೀನಿ ಅಂದ್ರೆ ನಾನ್ ಸುಮ್ನಿರಲ್ಲ. ಸುಮ್ನಿರ್ದೆ ಏನ್ ಮಾಡ್ತೀಯಾ? ಇಂಥ ಮನೆ ಹಾಳ ಐಡಿಯಾನ ನಿಮ್ ಫ್ರೆಂಡ್ಸೇ ಕೊಟ್ಟಿರ್ತಾರೆ. ಅವ್ರ ಹೆಸರ್ನೆಲ್ಲ ಪತ್ರದಲ್ಲಿ ಬರ್ದಿಟ್ಟು ನನ್ ಸಾವಗ್ ಇವ್ರೇ ಕಾರಣ ಅಂತ ಹೇಳಿ ವಿಷ ತಗೊಂಡ್ ಸತ್ತೋಗ್ತೀನಿ. ಆಗ ನೀವಿಷ್ಟ ಬಂದಂಗಿರ್ಬೋದು, ಯಾವಳ್ತವನಾದ್ರೂ ಹೋಗ್ಬೋದು. ನಿಮ್ಮನ್ ಯಾರು ಕೇಳೋರಿರಲ್ಲ. ಒಂದ್ ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ, ಕಾಮ ಕಾವ್ ಕಮ್ಮಿ ಆಗೋವರ್ಗು, ಆದ್ರೆ ನಮ್ ಪ್ರೀತಿ ಸಾಯೋವರ್ಗು. ಗಂಗಾ, ಒಂದ್ ನಿಮಿಷ ನನ್ ಮಾತು ಕೇಳು. ಗಂಗಾ,
ನಿಮ್ ಫ್ರೆಂಡ್ಸೇ ಕೊಟ್ಟಿರ್ತಾರೆ. ಅವ್ರ ಹೆಸರ್ನೆಲ್ಲ ಪತ್ರದಲ್ಲಿ ಬರ್ದಿಟ್ಟು ನನ್ ಸಾವಾಗ ಇವ್ರೇ ಕಾರಣ ಅಂತ ಹೇಳಿ ವಿಷ ತಗೊಂಡ್ ಸತ್ತೋಗ್ತೀನಿ. ಆ ಹುಡುಗಿನೂ ನಿಮ್ಮಂಗೆ ಆಡ್ತಾ ನೀವ್ ಹೇಳ್ದಂಗೆ ಮಾಡ್ತಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಪ್ರೀತಿಗೆ ಕಾಯೋದು ಗೊತ್ತು, ಕರ್ಗೋದು ಗೊತ್ತು. ಆದ್ರೆ ಇಲ್ಲಿವರೆಗೂ ಬಿಟ್ಕೊಂಡಿರೋದ್ ನೀವೇ. ಒಂದ್ ವಿಷಯ ನೆನ್ಪಲ್ಲಿ ಇಟ್ಕೊಳ್ಳಿ, ಕಾಮ ಕಾವ್ ಕಮ್ಮಿ ಆಗೋವರ್ಗು, ಆದ್ರೆ ನಮ್ ಪ್ರೀತಿ ಸಾಯೋವರ್ಗು. ಮೊದಲು ಹೋಗಿ ನಿಮ್ಮ ಹೆಂಡತಿ ಹತ್ರ ಮಾತಾಡಿ, ತಪ್ಪಾಯ್ತು ಅಂತ ಕೇಳ್ಕೊಳ್ಳಿ. ಅಯ್ಯ ಇದ್ಯಾಕ್ಲಾ ಉಣ್ಣು ಅಂದ್ರೆ ಬೇಡ ಅಂತ ಹಂಗೆ ಮನ್ಗಿದ್ಯಾ? ಉಪ್ನೆಸ್ರು ಸಾರು ಒಂದ್ ಮುದ್ದೆ ಉಣ್ಣಕ್ಕಿಲ್ವಾ? ಚೆನ್ನಾಗೈತೆ. ಹಸಿವಿಲ್ಲ ಅಂತ ಹೇಳಿದ್ನಲ್ಲ, ಅದ್ ಯಾಕೆ ಸಲ ಬಂದು ತಲೆ ತಿಂತೀಯಮ್ಮ? ಲೇ ಇವಳೆ, ಅವನೇನ್ ಸಣ್ಣ ಮಗುನ? ಹಸುವಾದ್ರೆ ಅವನೇ ಹಾಕೊಂಡು ಉಣ್ತಾನೆ. ನೀನ್ ಬಾ. ಉಣ್ಣಕ್ಕೆ ಯಾರು ಬಂಧನ ಮಾಡೋರು? ಹೋಗ್. ಬಂದ್ಯಾ? ಏನಂತೆ ಅವನ್ ಗೋಳು? ಏನಂತೆ? ಯಾಕೋ ಮಗ ಬೇಸರ ಮಾಡ್ಕೊಂಡವನೆ. ಅವನದೇನು ಹಚ್ಕೊಂಡವನೋ ಮನ್ಸ್ಗೆ. ಸರಿ, ಇನ್ನ ಮಗ್ಗಲಿಗೆ ಬಾ. ಏ ಅವನಿನ್ನ ಎತ್ತವನೆ. 3-4 ದಿನದಿಂದ ನಿನ್ ತಂಟೆಗೇನಾದ್ರು ಬಂದಿದ್ನಾ? ಅದಕ್ಕೆ ಅವಸರ ಮಾಡೋದೆ. ಏ ಇರ್ರಿ, ಅವನಿನ್ನೂ ಎತ್ತವನೆ. ನನ್ನ ತಮ್ಮನೂ ಎದ್ದವನೆ. ನಿಮ್ಮ ತಮ್ಮನಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ಅವನ ಮನೇಲೂ ಇನ್ನೂ ಲೈಟ್ ಉರಿತದೆ. ಆ ಕಡೆ ತಿರ್ಕೊಂಡು ಮಲ್ಕೊಳ್ಳಿ. ಬಿಟ್ರಿ ಮಗ, ಆ ಇನ್ನೂ ಎದ್ದಿದ್ಯಾ? ಆ ಮಲ್ಗು ಮಲ್ಗು, ಗೊತ್ತಾಯ್ತು ಕಣ. ಒಂದೆರಡು ನಿಮಿಷ ಸುಮ್ಕಿರಿ, ಮುನ್ಕಾಡೋದ್ರಿಂದಾನೆ ಗೊತ್ತಾಗತ್ತ ಅವನಿಗೆ. ಕಂದ, ಏನಪ್ಪ? ಎಚ್ಚರವಾಗಿದ್ಯಾ? ಮಲ್ಕಳಪ್ಪ. ಬೆಳೆಯೋ ವಯಸ್ಸಲ್ಲಿ ಹಿಂಗೆಲ್ಲ ನಿದ್ದೆ ಕೆಡಬಾರ್ದು ಕಣ. ಆಮೇಲೆ ನಿದ್ದೆ ಬರಕಿಲ್ಲ ವಯಸ್ಸಾದ್ಮೇಲೆ. ಮಲ್ಕೊಳ್ರಿ, ಅವನ್ ಯಾಕೆ ಹೋಗ್ತೀರಾ? ಮಗ, ಏ ನಿಮ್ದು ಮಗ, ಏನಪ್ಪ ನೆಮ್ಮದಿಯಾಗಿ ಮಲ್ಗೋದಿಕ್ಕೂ ಬಿಡಲ್ಲ. ಛೇ, ಮಗ 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 ಅನ್ಕೊಂಡು ತಲೆ ಚಿಟ್ಟಿಡಿಸ್ತಾ ಇದೆಯಾ? ಏನಾದರೂ ಮಾಡ್ಕೊಂಡು ಹಾಳಾಗೋಗಿ. ಅವನ್ ಆಚೆ ಹೋದ ಅನ್ಸುತ್ತೆ. ಈ ಸರ್ ಹೋತ್ನಲ್ಲಿ ಅವ್ನು ಬರೋಷ್ಟೊಳಗೆ ಸರ್ ಮಾಡ್ಬೇಕು. ಮಗ ಬಂದವನು ಅನ್ನೋದು ನೋಡಲ್ಲ. ಅದು ಸರಿ, ಏನ್ ಮಾಡೋದು? ವಯಸ್ಸು ಹೆಂಗೆಂಗೋ ಆಡಿಸ್ತದೆ. ವಯಸ್ಸು ತೋಪಲ್ ತುಪ್ಪ ಹುಡುಕ್ತದೆ, ಚಪಲ ಚಂಚಲ ಮಾಡಿಸ್ತದೆ. ಕಾವು ಕಮ್ಮಿ ಆಗೋ ಗಂಟ ಇದ್ದಿದ್ದೆ. ಏನೇ ಆದ್ರೂ ಒಂಚೂರು ತಡ್ಕೊಳ್ದೆ ಹಿಂಗೆಲ್ಲ ಅವಾಂತರ ಮಾಡ್ಕೊಬಿಟ್ಟ. ಹೇ, ವಯಸ್ಸಲ್ಲಿ ನಾನೇನು ಹೊಸಿ ಆಟ ಆಡಿದಿನ ಬಿಡಿ ಬಿಗ್ರೆ. ಒಂದ್ಸಲ ತಂತಿ ಬೇಲಿ ಹಾರಕ್ಕೋಗಿ ಪಂಚೆ ಹರಿದೋಗಿತ್ತು. ನಾನು ಹಿಂಗೆಯ, ಎಷ್ಟೇ ಕತ್ಲೆ ಇರ್ಲಿ, ಸಣ್ಣ ಸೂಜಿ ನರ ಇರ್ಲಿ, ದೊಡ್ಡ ದಬ್ಳ ನರ ಇರ್ಲಿ, ಸಲೀಸಾಗಿ ಪೋಣಿಸ್ಬಿಡ್ತಿದ್ದೆ ದಾರ್ವಾ. ಓ, ಇವರು ಏನ್ ಕಮ್ಮಿ ಇಲ್ಲ ಬಿಡಿ. ವಾರದಲ್ಲಿ 1 ಡಜನ್ ಬಳೆನಾರ ಹೊಡೆದಾಕ್ತಾರೆ. ನಾವುಗಳೇ ಹಿಂಗೆ, ಇನ್ ನಮ್ಮ ಮಕ್ಳು ನಮ್ಮಂಗೆ ಅಲ್ವೇ? ಇದೇನಿದು ಇಂಥ ಇಸಿಯ ನೀವು ಸಲೀಸಾಗಿ ಹೇಳ್ತಾ ಇದ್ದೀರಾ? ನನಗೆ ನಾಚಿಕೆ ಆಯ್ತದಪ್ಪ. ಅಯ್ಯೋ, ಇದ್ರೊಳಗ್ ನಾಚಿಕೆ ಏನ್ ಬಂತು? ನಾವು ನೋಡ್ದೇ ಇರೋದೆ, ಮಾಡ್ದೇ ಇರೋದೆ. ಬೀಗ್ರೆ, ನಿಮ್ ಪಂಪ್ ಸೆಟ್ ಅಲ್ಲಿ ಇನ್ನೂ ನೀರ್ ಬರ್ತದ? ಹೇ, ಮೋಟ್ರು ಹಳೇದಾಯ್ತಾ ಆಯ್ತಾ ಬತ್ತ ಬತ್ತ ನೀರು ಬತ್ತೋಯ್ತದೆ. ಹೊಸಿ ಎತ್ತೆತ್ತಿ ದಬಾಯಿಸಿದ್ರೆ ತೊಟ್ಟ ತೊಟ್ಟ ಅಂತ ನೀರು ಬರ್ತದೆ. ಹೊಸಿ ರಿಸ್ಕೆಯ. ನಮಸ್ಕಾರ. ಒಳ್ಳೆದಾಗಲಿ ಒಳ್ಳೆದಾಗಲಿ. ಏನಕ್ಕೆಂಚ ಬೀಗ್ರನ್ ಕರ್ಕೊಂಡು ಒಟ್ಟಿಗೆ ಬಂದ್ಬಿಟ್ಟಿದ್ಯಾ? ನಿಮಗ್ ಗೊತ್ತಿಲ್ದಿರೋದು ಏನದ ಸ್ವಾಮಿಗಳೇ, ನಮ್ಮ ಆನಂದ ಟೆಂಡರ್ನ ಬಿಟ್ಟಿರಲಾರ್ದೆ ಸರ್ವತ್ನಲ್ಲಿ ಊರಿಗೆ ಹೋಗಿ ಎಡವಟ್ ಮಾಡ್ಕೊಂಡ್ಬಿಟ್ಟವನೆ. ಏ ಯಾರದು? ನೋಡ್ಬಿಟ್ರೆ ಮಾನ ಮರಿ ಹೋಗುತ್ತೆ. ಏ ಕಟ್ಗೆ ತಗೊಂಬ ಇಲ್ಲಿ. ಕೂಗುದ್ರು ನಿಂತ್ಕೊಳ್ತಾ ಇರೋ ಓಡೋಯ್ತಾವನಲ್ರು. ಬರ್ರ ಬೇಗ. ಏ ಬರ್ರ ಇಲ್ಲಿ. ಪಾಪ ಹೊಸ್ದಾಗಿ ಮದ್ವೆ ಆಗವ್ರೆ. ಮದ್ವೆ ಆಗಿ 3 ದಿನಕ್ಕೆ ಅವ್ರ ಹೆಂಡತಿ ತವ್ರ ಮನೆಗೆ ಬಂದ್ಬಿಟ್ಟವ್ರೆ. ಆಸೆ ಕನಸು ತಡ್ಕೊಳ್ಳಾರ್ದೆ ಮಧ್ಯರಾತ್ರಿ ನಿದ್ದೆ ಮಾಡದೆ ನಿಮ್ಮ ಅಳಿಯ ಎದ್ ಬಂದವ್ನು ನೋಡಿ. ನಿಮ್ಮ ಬಾಧೆ ಏನು ಅಂತ ನಮಗೂ ಅರ್ಥ ಆಗುತ್ತೆ ಅಳಿಯಂದ್ರೆ. ನಾನು ನಿಮ್ಮ ವಯಸ್ಸು ದಾಟೆ ಬಂದಿರೋದು. ಏನು ಮಾಡ್ತೀರಾ? ಅಂದ್ಕೊಳ್ಳೋದೇ ಒಂದು, ಆಗದೆ ಒಂದು, ಎಲ್ಲ ನಮ್ಮ ಗ್ರಾಚಾರ. ನಾಳೆನೆ ಸ್ವಾಮಿಗಳನ್ನ ಕಂಡು ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಹುಡ್ಕೋಣ. 1-2 ದಿನ ಸುಧಾರಿಸ್ಕೊಡಿ. ಸರಿ ಮಾವ. ಬಾಳೆ ಮಗ ನೀನಾದ್ರೂ ಬೈದ್ ಬುದ್ಧಿ ಹೇಳಬಾರ್ದೇನಿಲ್ಲ? ಏನೋ ಕೆಟ್ಟಗಳಿಗೆ ಗ್ರಾಚಾರ ಅವ್ನು ಹಿಂಗೆಲ್ಲ ಆಡಿಸ್ತೈತೆ ಸ್ವಾಮಿಗಳೇ. ಅಲ್ಲಾಡ್ಸ್ಲಿ ಅಲ್ಲಾಡ್ಸ್ಲಿ. ಈ ಮುನುಸ್ವಾಮಿ ಮನಸ್ಸು ಮಾಡಿದ್ರೆ ನವಗ್ರಹಗಳಿಗೆ ನವರಂಧ್ರದಲ್ಲೂ ನೀರಿಡಿಸ್ಬಿಡ್ತಾನೆ. ನೀವೇನು ತಲೆ ಕೆಡ್ಸ್ಕೋಬೇಡಿ. ದೇವಸ್ಥಾನದ ಹತ್ರ ಇರಿ, ಪರಿಹಾರ ಹುಡ್ಕೋಣ.